ಹೆಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತೊಂದು ಹೊಸ ಡಿಸೈನು ಕುಚ್ಚು ಹಾಕ್ತಾ ಇದ್ದೀನಿ. ಅದರದ್ದೇ ಮೇಕಿಂಗ್ ವಿಡಿಯೋ ಇದು. ಈ ಕುಚ್ಚು ಸ್ಟಾರ್ಟ್ ಮಾಡೋಕ್ಕೆ ನಾನು ಸಿಲ್ಕ್ ಥ್ರೆಡ್ ದಾರಾನ 8 ಎಳೆಯಲ್ಲಿ ಸುತ್ತಕೊಂಡು ಈ ಥರ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಟ್ಟಿಗೆ ನನಗೆ 16 ಎಳೆ ದಾರ ಇದೆ. ಒಂದು ಕುಚ್ಚಿಗೆ ಎಷ್ಟುದ್ದ ಬೇಕಾಗುತ್ತೆ ಅಷ್ಟು ನೀವು ಯಾವ ಲೆಂತಲ್ಲಿ ಕುಚ್ಚು ತೊಗೋತೀರಾ ಅದ್ರ ಮೇಲೆ ದಾರಾನ ರೆಡಿ ಮಾಡ್ಕೊಂಡು ಇಟ್ಕೊಬೇಕು. ಇದಾದಮೇಲೆ ಗ್ಯಾಪ್ಸು ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಟು ನಾನಿಲ್ಲಿ ಕುಚ್ಚು ಲೆಂತ್ಗೆ ಇಷ್ಟುದ್ದ ರೆಫರೆನ್ಸ್ ಆಗಿ 1 ಇಂಚ್ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಸ್ಯಾರಿದು ಜಿಗ್ಜಾಗ್ ಏನಿದೆ ಅಲ್ಲಿಗೆ ಈ ಕಾರ್ಡ್ ಏನಿದೆ ಅದನ್ನ ಇಟ್ಕೊಂಡು ಫಸ್ಟು ಮೇಲಿಂದ ಎಡ್ಜಿಂದ ದಾರನ ನೀಡಲಲ್ಲಿ ಚುಚ್ಚಿ ಹಿಂಗೆ ತೆಗಿತೀನಿ. ನೋಡಿ, ಇದನ್ನು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನ ಈ ಥರ ಹೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ 6 ಸರಿ ದಾರಾನ ಹಾಕಿದ್ದೀನಿ. ಸೊ ಇದು ಫಸ್ಟ್ ಆಯಿತು. ಸೆಕೆಂಡ್ ಒನ್ ಅದಕ್ಕಿಂತ ಒಂದು ಸ್ವಲ್ಪ ಮೇಲ್ ತೊಗೊತೀನಿ, ಅಂದರೆ ನಮಗೆ ಇದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಒಂದು ಸ್ವಲ್ಪ ಮೇಲ್ ತೊಗೊತೀನಿ. ದಾರ ಯಾವುದೇ ರೀತಿ ಗಂಟಾಗಬಾರ್ದು, ನೀಟಾಗಿ ಇಟ್ಕೊಳ್ಳಿ. ಎಲ್ಲಾದರೂ ಗಂಟಾಯಿತು ಅಂದರೆ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ತೊಗೊಳ್ಳಿ. ನೋಡಿ, ದಾರ ಇಲ್ಲಿಗೆ ಲಾಕ್ ಆಗಬೇಕು, ಮತ್ತು ಈ ಥರ ಮೇಲೆ ತೊಗೋಬೇಕು. ಇವಾಗ ಈ ಪಾಯಿಂಟಿಂದ ಇದು ಎಷ್ಟು ಮೇಲಿದೆ ಅದೇ ಥರ ಇದನ್ನು ಇನ್ನೂ ಮೇಲೆ ಈ ಥರ ಚುಚ್ಚಬೇಕು. ಸೊ 3 ಸರಿ ಆಗಿದೆ. ಇದು 4ನೇ ಸರಿ. ನಮಗೆ ಒಂದು ಸೈಡಲ್ಲಿ 6 ಸರಿ ದಾರ ಬರುತ್ತೆ. ನೋಡಿ, ಈ ಥರ ಆಗಬಾರ್ದು ದಾರಗಳು. ಈ ಥರ ಬಂದರೆ ನೀವು ಅದನ್ನು ಸ್ವಲ್ಪ ಎಳೆದು ಇಲ್ಲ ಇಲ್ಲಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. 4 ಆಯಿತು, ಇದು 5. 5 ಆದಮೇಲೆ 6ನೇದು ಏನು ಬರುತ್ತೆ ಇದು ಸೆಂಟರು, ಮತ್ತು ಇದು ಹೈಯೆಸ್ಟ್ ಲೆಂತ್. ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತಲ್ವ, ಇದು ತುಂಬ ಲಾಸ್ಟ್ ಹೈಟ್ ಏನು ಬರುತ್ತೆ ಅದು. ಸೊ ಅರ್ಧ ಆಗಿದೆ. ಈ ಕಾರ್ಡ್ನ ಒಂಚೂರು ಹಿಂಗೆ ಪುಷ್ ಮಾಡ್ಕೊತೀನಿ ಈ ಕಡೆಗೆ, ಮತ್ತು ಈ ಕಡೆ ಸ್ಯಾರಿನೂ ಸ್ವಲ್ಪ ನೀಟ್ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ಹೀಗೆ ಇನ್ಕ್ರೀಸ್ ಆಗಿದೆ, ಮತ್ತು ಅದೇ ಶೇಪಲ್ಲಿ ಡಿಕ್ರೀಸ್ ಆಗಬೇಕು. ಇಲ್ಲಿ ಏನು ಪಾಯಿಂಟ್ ಇದೆ ಅದೇ ಪಾಯಿಂಟ್ ಈಕ್ವಲ್ ಆಗಿ ಈ ಸೈಡಿಂದ ಹೀಗೆ ದಾರಾನ ಹಾಕಬೇಕು. ನೋಡಿ, ಇಲ್ಲಿ ಬಂದು ಈ ಥರ ಹೋಲ್ಡ್ ಮಾಡ್ಕೋಬೇಕು ಪ್ರತಿ ಸರಿ, ಇಲ್ಲಾಂದರೆ ದಾರಗಳು ಲೂಸ್ ಆಗಿಬಿಡುತ್ತೆ. ನೆಕ್ಸ್ಟು ಈ ಪಾಯಿಂಟಿಗೆ ಈಕ್ವಲ್ ಆಗಿ ಇನ್ನೊಂದು ಸರಿ ನೀಡಲ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಇಟ್ಕೊಬೇಕು. ಒಂದು ಸ್ವಲ್ಪ ಟ್ರಿಕ್ಕಿ ಇದೆ, ಟೈಮ್ ತಗೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈ ಥರ ಹೋಲ್ಡ್ ಮಾಡಿ ಇನ್ನು ಲಾಸ್ಟ್ 2 ಇದೆ, ಈ ಥರ ಲಾಸ್ಟ್ ಒನ್ ಆಲ್ಮೋಸ್ಟ್ ಎಡ್ಜ್ ಪಾಯಿಂಟಿಗೆ ಬರುತ್ತೆ. ಈ ಥರ ಆದಮೇಲೆ ಈ ನೀಡಲ್ಲಿ ಏನಿರುತ್ತೆ ಇದನ್ನು ಹಿಂಗೆ ಕಟ್ ಮಾಡಿಬಿಡಿ. ಇದನ್ನು ಈ ಕಾರ್ಡ್ ತೆಗೆಯುವಾಗ ಎಲ್ಲ ದಾರನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಕಾರ್ಡನ್ನ ತುಂಬ ನಿಧಾನಕ್ಕೆ ಈ ಥರ ಎಳೆದ್ಬಿಡಿ. ಇವಾಗ ಇಲ್ಲಿ ದಾರಗಳೆಲ್ಲ ನಮಗೆ ಒಂದು ಲೆಂತಲ್ಲಿರುತ್ತೆ. ಇದನ್ನು ಇನ್ನೊಂದು ಸರಿ ಈ ಥರ ನೀಟ್ ಮಾಡ್ಕೊಳ್ಳಿ. ಯಾವುದಾದ್ರು ದಾರಗಳು ನಮಗೆ ಲೂಸ್ ಆಗಿದ್ದರೆ ಅದೆಲ್ಲ ಸರಿಯಾಗುತ್ತೆ. ಮತ್ತು ಈ ಲೈನ್ಸ್ನೂ ಅಷ್ಟೇ ಕರೆಕ್ಟ್ ಮಾಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೀಡಲಲ್ಲಿ ಇವಾಗ ನನಗೆ 4 ಎಳೆ ದಾರ ಇದೆ. ಇಟ್ಕೊಂಡು ನೀಡಲ್ನ ಇಲ್ಲಿ ಹಿಂಗೆ ಮಧ್ಯದಿಂದ ಹಾಕ್ತಾಯಿದ್ದೀನಿ. ಈ ಜರಿ ಥ್ರೆಡ್ನ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಕುಚ್ಚನ್ನ ಇಲ್ಲಿ ಮೇಲಿಂದ ನಾನು ಟೈಟಾಗಿ ಕಟ್ತಾಯಿಲ್ಲ, ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಜಾಗ ಬಿಟ್ಟಿದ್ದೀನಿ ಅಂತ. ಇವಾಗ ಇದನ್ನು ನಾವು ಹಿಂಗೆ ಟೈಟ್ ಮಾಡಿದ್ರೆ ನೋಡಿ ಶೇಪ್ ಹೆಂಗೆ ಬರುತ್ತೆ. ಸೊ ಒಂದು ಸರಿಗ ಟೈಟ್ ಆಗಲ್ಲ, ಗ್ರಿಪ್ಪು ಕರೆಕ್ಟಾಗಿ ಇಟ್ಕೊಂಡು ಒಂದು 2-3 ನಾಟ್ಸ್ ಹಾಕಿ ಗಂಟು ಬರಬೇಕು. ಹಿಂಗೆ ಜರಿನ ಹಿಂಗೆ ಹಾಕಿ ನೀಡಲ್ನ ಜರಿ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರಿ ಹಾಕಿ ಜರಿ ಒಳಗಡೆಯಿಂದ ಹಿಂಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದಷ್ಟು ಜರಿ ರೌಂಡ್ ಮಾಡಿ ಇಲ್ಲಿ ಇವಾಗ
ಎಲ್ಲ ಜರಿ ಒಳಗಡೆಯಿಂದ ಈ ಥರ ಪಾಸ್ ಮಾಡಿ, ಜರಿ ಥ್ರೆಡ್ಡು ಮೇಲ್ಗಡೆನೇ ಬರುತ್ತೆ. ಈ ಕುಚ್ಚಲ್ಲಿ ಹಿಂದೆ ಬರೋ ಥರ ನಾನು ಕಟ್ಟಿಲ್ಲ. ಸೊ ಈ ಜರಿ ಥ್ರೆಡ್ನೆಲ್ಲ ಈ ಥರ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಇದು ಕುಚ್ಚು ಇಷ್ಟುದ್ದ ಇರುತ್ತೆ. ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ತೊಗೋಬೋದು. ನೋಡಿ ಈ ಥರ ಬರುತ್ತೆ ಡಿಸೈನ್. ನೋಡಿ ಇವಾಗ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ. ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂದರೆ, ನಮಗೆ ಇದೆಲ್ಲ ಟೆಂಪಲ್ ಬಾರ್ಡರ್ ಬರುತ್ತಲ್ಲ, ಸ್ಟೆಪ್ ಬೈ ಸ್ಟೆಪ್ಪು ಆ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಸ್ಯಾರಿಗೆ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಕೊಬೋದು. ಈ ಎಫೆಕ್ಟ್ ಹೆಂಗಿದೆ ಅಂದರೆ, ನಾವು ಎಂಬ್ರಾಯ್ಡ್ರಿ ಮಾಡಿದಾಗ ಎಂಬೋಸ್ ಎಫೆಕ್ಟ್ ಬರುತ್ತಲ್ಲ ಆ ಥರ ಇದೆ. ತುಂಬ ನೀಟ್ ಫಿನಿಶಿಂಗ್ ಇದೆ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.